ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಈ ವ್ಲಾಗಲ್ಲಿ ನಾನು ಒಂದು ಒಳ್ಳೆ ಹೆಲ್ದಿ ರೆಸಿಪಿನ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ. ಸೊ ಇವತ್ತು ನಾವು ಮಾಡ್ತಾ ಇರೋದು ನುಗ್ಗೆ ಸೊಪ್ಪಲ್ಲಿ ಚಟ್ನಿ ಪುಡಿ. ಸೊಪ್ಪು ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರಲ್ಲ ನಂತರ, ಬಟ್ ಈ ಥರ ಚಟ್ನಿ ಪುಡಿ ಮಾಡಿ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಸ್ಪೆಷಲಿ ಈ ಥರ ಡೆಲಿವರಿ ಆಗಿರ್ತಾರಲ್ವ, ಹಾಗೆ ಒಂದು 4-5 ಮಂತ್ಸ್ ಆದವರು ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಕ್ಯಾಲ್ಶಿಯಂ ನಮ್ಮ ಬಾಡಿಯಲ್ಲಿ ಕಮ್ಮಿ ಆಗಿರುತ್ತೆ. ಸೊ ಆಟೋಮೆಟಿಕ್ಕಾಗಿ ಈ ಥರ ಫುಡ್ಡಿಂದ ಜಾಸ್ತಿ ಆಗುತ್ತೆ. ಸೊ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಫಸ್ಟ್ ನಾನು ತೊಗೊಂಡಿರೋದು ಎಳ್ಳು, ಅದ್ರ ಜೊತೆ ಒಂದಷ್ಟು ಡ್ರೈ ಚಿಲ್ಲಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ. ಇದು ಒಂಥರ ನಾವು ರೋಸ್ಟ್ ಮಾಡ್ಕೊತೀವಿ ಅದಕ್ಕೆ. ನೆಕ್ಸ್ಟ್ ಒನ್ಗೆ ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಹಾಗೆ ನಾನು ಒಂದಷ್ಟು ಪೆಪ್ಪರ್ನ ತೊಗೊಂಡಿದ್ದೀನಿ. ಇದು ಇನ್ನೊಂದು ಥರ ಪೌಡರ್. ಇದನ್ನು ನಾವು ಆ್ಯಕ್ಚುಲಿ ಡ್ರೈ ಪೌಡರ್ ಮಾಡ್ಕೊಬೇಕು. ನಾನು ಫಸ್ಟ್ ಏನೇನು ತೋರಿಸ್ದೆ ಅದಷ್ಟು ನಾವು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೊತೀವಿ. ಇದು ಏನು ಅಂತ ಹೇಳಿದರೆ ಡ್ರಮ್ ಸ್ಟಿಕ್ ಲೀಫ್. ಒಂದು ಹೆಲ್ದಿ ರೆಸಿಪಿನ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಸೊ ಬನ್ನಿ ಫಸ್ಟ್ ಪೌಡರ್ನ ನಾವು ಮಾಡ್ಕೊಳ್ಳೋಣ. ಇವಾಗ ನಾನು ಆವಾಗಲೇ ತೋರಿಸ್ದಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ತೊಗರಿಬೇಳೆ, ಅದರ ಜೊತೆಗೆ ಪೆಪ್ಪರ್, ಇದನ್ನು ಹಾಕಿಬಿಟ್ಟು ಅದು ಒಂಥರ ಸ್ಮೆಲ್ ಬರುತ್ತೆ. ಅಂದರೆ ರೋಸ್ಟ್ ಆದಾಗ ನಿಮಗೆ ಗೊತ್ತಾಗುತ್ತಲ್ಲ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಕಲರ್ ಕೂಡ ಒಂದು ಸ್ವಲ್ಪ ಬ್ರೌನಿಷ್ ಆಗಿ ಟರ್ನ್ ಆಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಧಾನಕ್ಕೆ ಫ್ರೈ ಮಾಡಿ, ಕಮ್ಮಿ ಫ್ಲೇಮ್ ಇಟ್ಕೊಂಡು ಹಾಗೆ ಫ್ರೈ ಮಾಡಬೇಕು. ಸೊ ಈ ಥರ ಸೊಪ್ಪುಗಳನ್ನ ಡೈರೆಕ್ಟಾಗಿ ತಿನ್ನಲಿಕ್ಕಾಗದಿದ್ದವರು ಈ ಥರ ಪೌಡರ್ ಮಾಡಿಕೊಂಡು ಇದನ್ನು ರೈಸ್ ಜೊತೆ ತಿನ್ಬೋದು, ಚಪಾತಿ, ರೋಟಿ, ಇದು ಎಲ್ಲರ ಜೊತೆನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ, ಸಾಲ್ಟ್ ಎರಡೂ ಹಾಕ್ಕೊಬೇಕಾಗುತ್ತೆ ತಿನ್ನೋವಾಗ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾವು ಕೂಡ ಮನೇಲಿ ಮಾಡಿದ್ವಿ. ಈ ಥರ ಮನೆಯಲ್ಲೇ ತುಂಬ ಹೆಲ್ದಿ ರೆಸಿಪಿ, ನಮ್ಮ ಬಾಡಿಗೆ ಬೇಕಾದ ಕ್ಯಾಲ್ಶಿಯಂ, ಪ್ರೋಟೀನ್, ವೈಟಮಿನ್ಸ್ಗೆ ತುಂಬ ನಾವೇ ಮನೇಲಿ ರೆಸಿಪೀಸ್ ಮಾಡ್ಕೊಬೋದು. ಎಕ್ಸ್ಟ್ರಾ ಹೊರಗಡೆ ಬಂದು ಏನೂ ತೊಗೊಳ್ಳೋ ಥರ ಇರಲ್ಲ. ನೋಡಿ, ಇದರಲ್ಲಿ ಕಲರ್ ಚೇಂಜ್ ಆಗಿದೆ, ಇವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸೊ ಇಷ್ಟು ಆಗೋ ತನಕ ರೋಸ್ಟ್ ಮಾಡಬೇಕು. ಇದು ನಾನು ಡ್ರಮ್ ಸ್ಟಿಕ್ ಲೀಫ್ನ 2 ಡೇಸ್ ನಾನು ಬಿಸಿಲಲ್ಲಿ ಒಣಗಿಸಿದ್ದೀನಿ. ಅಂದರೆ ತುಂಬ ಬಿಸಿಲಿರಬಾರ್ದು, ಸ್ವಲ್ಪ ನೆರಳು ಥರ ಇರಲ್ಲಿ ಹಾಕಿದ್ರೆ ಅದೇ ಡ್ರೈ ಆಗುತ್ತೆ. ಇದನ್ನು ಹಾಗೆ ಬಿಸಿ ಮಾಡ್ಕೋಬೇಕು. ಬಿಕಾಸ್ ನಾವು ಇವಾಗ ಪೌಡರ್ ಮಾಡ್ತೀವಲ್ವ, ನಾನು ಇದನ್ನು ಒಣಗಿಸಿ ಒಂದಿನ ಹಾಗೆ ಇಟ್ಟಿದ್ದೆ, ನನಗೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು. ಸೊ ಅದರಿಂದ ಒಂದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತೀವಿ. ನೀವು ಅಷ್ಟೇ ಆವಾಗಲೇ ಒಣಗಿಸಿದ್ರು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅದು ಬಿಸಿ ಥರ ಇರುತ್ತೆ. ಇದನ್ನು ನಾವು ಕಾಳುಗಳು ಫಸ್ಟ್ ಏನು ಹಾಕಿದ್ದೆ ಅದರೊಟ್ಟಿಗೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಜಾಸ್ತಿ ಹೊತ್ತು ಫ್ರೈ ಏನೂ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಅದು ನಮಗೆ ಬಿಸಿ ಆಗಬೇಕು. ಅಂದರೆ ಇವಾಗ ನಾವು ಪೌಡರ್ ಇವಾಗಲೇ ಮಾಡ್ಕೊತೀವಲ್ವ, ಸೊ ಅದರಿಂದ ಸ್ವಲ್ಪ ಬಿಸಿ ಇರಬೇಕು. ಸೊ ನಿಮಗೆ ಗೊತ್ತಾಗುತ್ತೆ, ಆ ಎಲೆಗಳೆಲ್ಲ ಒಂದು ಬಿಸಿ ಆಗೋಷ್ಟು ನೀವು ಮಾಡ್ಕೊಳ್ಳಿ. ತುಂಬ ರೋಸ್ಟ್ ಆಗೋದು ಆ ಥರ ಎಲ್ಲ ಏನು ಬೇಡ. ಈ ಥರ ರೆಸಿಪಿಗಳನ್ನ ನೀವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಇವಾಗದ ಮಕ್ಕಳಲ್ಲಿ ಕ್ಯಾಲ್ಶಿಯಂ ಕೊರತೆ ಆಗಿರ್ಬೋದು, ಈ ಥರ ಎಲ್ಲ ಇರುತ್ತೆ. ಈ ಥರ ಫುಡ್ ತಿನ್ನೋದ್ರಿಂದ ಆ ಥರ ಎಲ್ಲ ಸ್ವಲ್ಪ ಸರಿ ಹೋಗ್ಬೋದು ಅಂತ ನಾವು ನಮ್ಮ ಮಕ್ಕಳಿಗೆ ಈ ಥರ ಎಲ್ಲ ಕೊಡ್ತೀವಿ ಫುಡ್ನ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ನಾವು ಮಾಡೋದ್ರಲ್ಲಿ ಒಂದು 20% ಜಂಕ್ ಇದ್ರೂ ಇನ್ನು ಬಾಕಿ 80% ನಮ್ಮ ಮನೆಯಲ್ಲಿ ಈ ಥರ ಆರ್ಗ್ಯಾನಿಕ್ ಫುಡ್ ಇರುತ್ತೆ. ಇವಾಗ ನಾನು ತೊಗೊಂಡಿರೋದು ಆರ್ಗ್ಯಾನಿಕ್ ಆಯಿಲ್. ಇದು ಕೂಡ ಗ್ರೌಂಡ್ನಟ್ ಆಯಿಲ್, ನಾವು ಗಾಣದಿಂದ ತರ್ತೀವಿ. ಮುಂಚೆ ಎಲ್ಲ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಇದು ನಾನು ಸೆಕೆಂಡ್ ಟೈಪ್ ಆಫ್ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದಷ್ಟು ಚಿಲ್ಲಿನ ಹಾಕ್ತಾ ಇದ್ದೀನಿ. ಈ ಚಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇತ್ತು, ಅದರಿಂದ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ನೀವು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅನ್ನೋದು. ಚಿಲ್ಲಿ, ಬೆಳ್ಳುಳ್ಳಿ, ಹಾಗೆ ಒಂದಷ್ಟು ಜೀರಿಗೆ ತೊಗೊಂಡಿದ್ದೆ, ಬಿಳಿ ಎಳ್ಳು, ಹಾಗೆ ಕರಿಬೇವು, ಇಷ್ಟನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದು ಕೂಡ ಅಷ್ಟೇ, ಇದನ್ನು ತುಂಬ ಫ್ರೈ ಮಾಡೋದು ಬೇಕಾಗಿಲ್ಲ. ಒಂದು 2 ಮಿನಿಟ್ಸ್ ಅಷ್ಟರಲ್ಲಿ ಇದು ಕೂಡ ಕಲರ್ ಚೇಂಜ್ ಆಗುತ್ತೆ. ಅಷ್ಟು ಫ್ರೈ ಮಾಡಿದ್ರೆ ಸಾಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಡನ್ನಾಗಿ ನಮಗೆ ಏನೂ ಮಾಡೋಕ್ಕಾಗಲ್ಲ, ಆಚೆ ಹೋಗಿರ್ತೀವಿ, ಬಂದ ತಕ್ಷಣ ಏನೋ ಒಂದು ರೈಸ್ ಮಾಡಿಕೊಂಡು ಅದ್ರ ಜೊತೆ ಏನಾದರೂ ಮನೇಲಿ ಈ ಥರ ಚಟ್ನಿ ಪುಡಿ ಎಲ್ಲ ಇದ್ದರೆ ಹಾಕ್ಕೊಂಡು ತಿನ್ಕೊಂಬಿಡ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಅಷ್ಟೇ ಬೆನಿಫಿಟ್ಸ್ ಇರುತ್ತೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇದೆಲ್ಲ ಆದಮೇಲೆ ಒಂದು 5 ಮಿನಿಟ್ಸ್ ಅಷ್ಟು ನೀವು ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾದಮೇಲೆ ನಾವು ಏನೇನು ಪೌಡರ್ಗೆ ಅಂತ ರೆಡಿ ಮಾಡಿರ್ತೀವಿ ಅದಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಒಂದು ಫೈನ್ ಪೌಡರ್ ಮಾಡ್ಕೊಳ್ಳೋದು. ಸೊ ಇಷ್ಟೇ ರೆಸಿಪಿ, ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು. ಎಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ಸೇ ಇರೋದು, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಎಲ್ಲನೂ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಹಾಫ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇವಾಗ ಪೌಡರ್ ರೆಡಿ ಆಗಿದೆ. ಈ ಪೌಡರ್ನ ನಾನು ಗ್ಲಾಸ್ ಕಂಟೈನರಲ್ಲಿ ಇಟ್ಕೊತೀನಿ. ಈ ಗ್ಲಾಸ್ ಕಂಟೈನರಲ್ಲಿ ಇಟ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ 1.5 ಮಂತ್ ತನಕ ನಾವು ಆರಾಮ್ಸೆ ಸ್ಟೋರ್ ಮಾಡಿ ಇಟ್ಕೊಬೋದು. ಆಚೆ ಕಡೆಯೇ ಫ್ರಿಜ್ಜಲ್ಲಿ ಇಟ್ಟರೆ ಆಲ್ಮೋಸ್ಟ್ 2 ಮಂತ್ಸ್ ತನಕ ಇಟ್ಕೊಂಡು ಯೂಸ್ ಮಾಡ್ಬೋದು. ಸೊ ಈ ಗ್ಲಾಸ್ ಕಂಟೈನರ್ ಏನಿತ್ತು ಅದರಲ್ಲಿ ನಾನು ಸ್ಟೋರ್ ಮಾಡಿಟ್ಟು ನಾವು ರೈಸ್ ಜೊತೆ ಹಾಕಿ ಟೇಸ್ಟ್ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ
ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.